ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ. ಇದು ಅನ್ಬಾಕ್ಸಿಂಗ್ ವಿಡಿಯೋ. ಒಂದು ಕುಕ್ವೇರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬಂದ್ಬಿಟ್ಟು ಪ್ರೆಸ್ಟೀಜ್ ಅವ್ರದ್ದು ಸ್ವಚ್ಛ ಫ್ಲಿಪ್ ಆನ್ ಕುಕ್ಕರ್. ಇದು ನಾರ್ಮಲ್ ಕುಕ್ಕರ್ ಲಿಡ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದನ್ನ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಇದರಲ್ಲಿ ಏನು ಬರುತ್ತೆ ಅಂತ. ಫಸ್ಟು ಈ ಬಾಕ್ಸ್ ಮೇಲಿರೋ ಫೀಚರ್ಸ್ ನೋಡೋಣ ಏನೇನಿದೆ ಅಂತ. ಸೊ ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಸ್ಪಿಲ್ಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್. Highest safety feature, tri-ply bottom, even heat distribution. Toughened glass lid cook and serve. ಸೊ ಟಫನ್ಡ್ ಗ್ಲಾಸ್ ಲಿಡ್ ಒಂದು ಬರುತ್ತೆ ಇದ್ರ ಜೊತೆಗೆ ಎಕ್ಸ್ಟ್ರಾ. ಗ್ಯಾಸ್ ಅಂಡ್ ಇಂಡಕ್ಷನ್ ಕಂಪ್ಯಾಟಿಬಲ್. ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ಮೇಡ್ ಇನ್ ಇಂಡಿಯಾ. 5 ಲೀಟರ್ಸ್ ಇದು. ಆಮೇಲೆ ಇಲ್ಲಿ ಕೆಲವು ಫೀಚರ್ಸ್ ನೋಡೋಣ ಬನ್ನಿ. ಮೇಲೆ ಲಿಡ್ ಈ ತರ ಇರುತ್ತೆ ಡಿಫ್ರೆಂಟ್ ಆಗಿ. ಸೊ ಯೂನಿಕ್ ಲಿಡ್ ವಿತ್ ಸ್ಪಿಲ್ಲೇಜ್ ಕಂಟ್ರೋಲ್, ಇಂಡಕ್ಷನ್ ಅಂಡ್ ಗ್ಯಾಸ್ ಕಂಪ್ಯಾಟಿಬಲ್, ಮ್ಯಾಕ್ಸಿಮಮ್ ಸೇಫ್ಟಿ, 5 years ವಾರಂಟಿ. ಕಿಚನ್ ಟು ಟೇಬಲ್. ಇದನ್ನ ನಾವು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡಬಹುದು. ಸಾಟೆ, ಸ್ಟೀಮ್, ಫ್ರೈ, ಬಾಯ್ಲ್, ಪ್ರೆಷರ್ ಕುಕ್ ಅಂಡ್ ಆಲ್ಸೋ ಸರ್ವ್. ಟಫನ್ ಗ್ಲಾಸ್ ಲಿಡ್. ಸೊ ಅದು ನಿಮಗೆ ತೋರಿಸ್ತೀನಿ, ಒಳಗಡೆ ಇರುತ್ತೆ. ಆಮೇಲೆ ಪ್ರೆಸ್ಟೀಜ್ ಅವ್ರದ್ದು ಇನ್ನೂ ಕೆಲವು ಪ್ರಾಡಕ್ಟ್ಸ್. ಕಿಚನ್ ಹುಡ್, ಮಿಕ್ಸರ್ ಗ್ರೈಂಡರ್, ಗ್ಯಾಸ್ ಸ್ಟವ್, ಇಂಡಕ್ಷನ್ ಕುಕ್ ಟಾಪ್, ಕುಕ್ವೇರ್ಸ್, ತುಂಬ ಪ್ರಾಡಕ್ಟ್ಸ್ ಇದೆ ಅವ್ರದ್ದು. ಇಲ್ಲಿ ಏನಿದೆ, ಇಲ್ಲಿ ಸೇಮ್ ಡೀಪ್ ಲಿಡ್ ಕಂಟ್ರೋಲ್ ಸ್ಪಿಲ್ಲೇಜ್. ಸ್ಪಿಲ್ಲೇಜ್ ಕಂಟ್ರೋಲ್ ಏನಂತ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ, ಒಂದು ನಿಮಿಷ. ಸೊ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಗ್ಲಾಸ್ ಲಿಡ್ ಬರುತ್ತೆ, ಎಕ್ಸ್ಟ್ರಾ ಫಿಟ್ಟಿಂಗ್. ಬಾಟಮ್, ಟಾಪ್, ಇದು ಹ್ಯಾಂಡಲ್. ಲಾಕ್ ಅನ್ಲಾಕ್ ಮಾಡೋಕ್ಕೆ ಪ್ಲಸ್ ಹ್ಯಾಂಡಲ್ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ವೆಯ್ಟ್. ಓಕೆ, ಅನ್ಬಾಕ್ಸ್ ಮಾಡೋಣ. ಆಮೇಲೆ ಇದು ಕಾಸ್ಟ್ ಬಂದ್ಬಿಟ್ಟು ನನಗೆ ನಾನು ಎಕ್ಸ್ಚೇಂಜಲ್ಲಿ ತೊಗೊಂಡೆ, ಒಳ್ಳೆ ಪ್ರೈಸಿಗೆ ಬಂತು. ಆ್ಯಕ್ಚುಯಲ್ ಕಾಸ್ಟ್ 5415 ಅಂತಿದೆ, ಬಟ್ ಡಿಸ್ಕೌಂಟ್ ಹೋಗಿ ಸ್ವಲ್ಪ ಕಮ್ಮಿ ಆಗುತ್ತೆ. ನನಗೆ ಎಕ್ಸ್ಚೇಂಜಲ್ಲಿ 3000 ಪ್ಲಸ್ 3700 ಹಂಗೆ ಸಿಕ್ತು, ಒಳ್ಳೆ ಪ್ರೈಸ್ಗೆ. ಹಳೆ ಕುಕ್ಕರ್ ಎಕ್ಸ್ಚೇಂಜ್ ಮಾಡಿಕೊಂಡೆ. ಆಮೇಲೆ ಇದು ಫ್ಲಿಪ್ ಆನ್ ಕುಕ್ಕರ್. ಲೆಟ್ಸ್ ಅನ್ಬಾಕ್ಸ್. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ. ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಲಿಡ್. ಓಕೆ, ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಇಲ್ಲೊಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್. ಆಮೇಲೆ ಏನೇನೋ ಇದೆ ಇದರಲ್ಲಿ ಡೀಟೇಲ್ಸ್, ನೀವು ನೋಡ್ಕೋಬಹುದು. ವಾರಂಟಿ ಕಾರ್ಡ್ ಇದೆ, ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಇದೆ. ಇದರ ಜೊತೆಗೆ ಇದನ್ನ ಕೊಟ್ಟಿದ್ದಾರೆ, ತಟ್ಟೆ. ಇದು ಬೇರೆ ಪರ್ಪಸ್, ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು ಕುಕ್ಕರ್. ಸೊ ಇದು ಗೊತ್ತು ಏನಕ್ಕೆ ಯೂಸ್ ಮಾಡ್ತಾರಂತ. ಆಮೇಲೆ ಇದು ವೆಯ್ಟ್,
ಸೊ ಈ ಕುಕ್ಕರ್ನ ಆಚೆ ತೆಗಿಯೋಣ ಈಗ. ಲೆಟ್ಸ್ ಓಪನ್ ದಿಸ್ ಕುಕ್ಕರ್ ಆಚೆ ತೆಗೆದಾಯಿತು ನೋಡಿ. ಇದು ಫ್ಲಿಪ್ ಆನ್ ಕುಕ್ಕರ್. ಇದು ಇದೆ ಲಾಕ್ ಮಾಡೋದು, ಲಾಕ್ ಪ್ಲಸ್ ಹ್ಯಾಂಡಲ್ ಥರ ಆ್ಯಕ್ಟ್ ಮಾಡುತ್ತೆ. ಇಲ್ಲಿ ವೆಯ್ಟ್ ಹಾಕೋದಕ್ಕೆ ಪ್ರೊವಿಷನ್. ಇದು ಫುಲ್ಲಿ ಪ್ಲಾಸ್ಟಿಕ್ ಟಾಪ್ ಪೋರ್ಷನ್ ನೋಡಿ. ಇದು ಸ್ಪಿಲ್ಲೇಜ್ ಕಂಟ್ರೋಲ್, ಡೀಪ್ ಲಿಡ್. ಇಲ್ಲಿ ಏನಾದರೂ ಆಚೆ ಚೆಲ್ಲಿದ್ರೆ ಇಲ್ಲೇ ಬಂದು ಕಲೆಕ್ಟ್ ಆಗತ್ತೆ, ಫುಡ್ ಏನಾದರೂ ಲಿಕ್ವಿಡ್ ಏನಾದ್ರು ಇದ್ರೆ. ಸೊ ಇಲ್ಲಿಂದ ಕೆಳಗೆ ಬರಲ್ಲ. ಸೊ ಇದು ಸ್ಪಿಲ್ಲೇಜ್ ಕಂಟ್ರೋಲ್, ಡೀಪ್ ಲಿಡ್. ಸೊ ಇದನ್ನು ಓಪನ್ ಮಾಡೋಣ. ಸೊ ಇದನ್ನ ಇವಾಗ ಮೇಲೆ ಲಿಫ್ಟ್ ಮಾಡೋಣ ನೋಡಿ. ಲಿಫ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ಓಪನ್ ಆಗುತ್ತೆ. ಮತ್ತೆ ಕ್ಲೋಸ್ ಮಾಡಿದ್ರೆ ಮತ್ತೆ ಕ್ಲೋಸ್ ಆಗುತ್ತೆ. ಅಷ್ಟೇ, ತುಂಬ ಸಿಂಪಲ್. ಆಮೇಲೆ ಇದು ಹ್ಯಾಂಡಲ್ ಥರನೂ ಆ್ಯಕ್ಟ್ ಮಾಡುತ್ತೆ. ಸ್ವಲ್ಪ ಚೆನ್ನಾಗಿದೆ ಡಿಸೈನ್. ಇದು ಒಂಥರ ಸಿಂಪಲ್ ಆಗಿದೆ, ಬಟ್ ಲಿಡ್ ಸ್ವಲ್ಪ ಹೆವಿ ಅನ್ಸುತ್ತೆ ನೋಡಿ. ಇದು ಬ್ಯಾಕ್ ಸೈಡ್ ಫುಲ್ಲಿ ಸ್ಟೇನ್ಲೆಸ್ ಸ್ಟೀಲ್. ಗ್ಯಾಸ್ಕೆಟ್ ಕೊಟ್ಟಿದ್ದಾರೆ. ನಾರ್ಮಲ್ ಗ್ಯಾಸ್ಕೆಟ್, ಸಿಲಿಕಾನ್ ಅಲ್ಲ, ನಾರ್ಮಲ್ ಗ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಸಿಲಿಕಾನ್ ಕೊಟ್ಟಿದ್ರೆ ಚೆನ್ನಾಗಿದ್ದಿರೋದು. ಸಿಲಿಕಾನ್ ಗ್ಯಾಸ್ಕೆಟ್ ಚೆನ್ನಾಗಿರ್ತಾ ಇತ್ತು ಕೊಟ್ಟಿದ್ರೆ, ಬಟ್ ಇದು ಕೊಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಸೊ ಒಳಗಡೆ ಈ ತರ ಇದೆ ಡಿಸೈನು. ತುಂಬಾ ಸಾಲಿಡ್ ಆಗಿದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಕ್ವಾಲಿಟಿ ಇಸ್ ವೆರಿ ಗುಡ್. ಆಮೇಲೆ ಇದು ನೋಡಿ, ಇದು ಬಾಟಮ್ ಪ್ಯಾನ್, ಕುಕ್ಕರ್ ಬಾಟಮು, ಕೆಳಗಡೆ ಸ್ಯಾಂಡ್ವಿಚ್ ಬೇಸ್, ಟ್ರೈಪ್ಲೈ ಬೇಸ್. ಸೊ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫ್ಲಿಪ್ ಆನ್ ಅಂದ್ಬಿಟ್ಟು, ಆಮೇಲೆ 5 ಲೀಟರ್ಸ್. ಸೊ ದಿಸ್ ಆಲ್ಸೋ ಇಂಡಕ್ಷನ್ ಬೇಸ್ ಕಂಪ್ಯಾಟಬಲ್. ಅಂಡ್ 2 ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಹ್ಯಾಂಡಲ್ಸ್ ಸ್ಕ್ರೂ ಟೈಪ್, ಪ್ಲಾಸ್ಟಿಕ್ ಹ್ಯಾಂಡಲ್ಸ್ ಇವು. ಹ್ಯಾಂಡಲ್ಸ್ ಮೇಲೆ ಪ್ರೆಸ್ಟೀಜ್ ಅಂತ ಲೋಗೋ ಇದೆ ಅಂಡ್ ಸ್ಕ್ರೂ ಮಾಡಿದ್ದಾರೆ. ಕ್ವಾಲಿಟಿ ನೋಡ್ಬೋದು, ಸೂಪರ್ ಆಗಿದೆ. ಆಮೇಲೆ ಥಿಕ್ನೆಸ್ ಚೆನ್ನಾಗಿದೆ, ಒಳ್ಳೆ ವೆಯ್ಟ್, ಸಾಲಿಡ್ ಆಗಿದೆ. ಲೈಫ್ ಚೆನ್ನಾಗಿ ಬರುತ್ತೆ ಈ ಕುಕ್ಕರ್, ಅದೇ ಸ್ಪೆಷಾಲಿಟಿ. ಪ್ರೆಸ್ಟೀಜ್ ಕುಕ್ಕರ್ಸ್ ಲೈಫ್ ಡ್ಯೂರೇಬಿಲಿಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ, ಲಿಡ್ ಆಗೋದು ತುಂಬ ಸುಲಭ. ಸುಮ್ಮನೆ ಹಾಕ್ಬಿಡೋದು, ಹಿಂಗೆ ಕ್ಲೋಸ್ ಮಾಡೋದು ಅಷ್ಟೇ. ತುಂಬ ಸಿಂಪಲ್ ಇದೆ ನೋಡಿ. ಇದು ವೆಯ್ಟ್ ಕೊಟ್ಟಿದ್ದಾರೆ, ಇದನ್ನ ಹಾಕೋಣ. ವೆಯ್ಟ್ ಹೊಸದಲ್ವಾ, ಫುಲ್ ಟೈಟ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ಪ್ರೆಷರ್ ಏನಾದ್ರು ಜಾಸ್ತಿ ಆದರೆ ರಿಲೀಸ್ ಮಾಡೋಕ್ಕೆ ಅಂತ ಕಾಣುತ್ತೆ. ಇದು ಎಕ್ಸ್ಟ್ರಾ ಒಳಗೆ ಪ್ರೆಷರ್ ತುಂಬ ಬಿಲ್ಡ್ ಆದರೆ ಆ ಪ್ರೆಷರ್ನ ರಿಲೀಸ್ ಮಾಡೋಕ್ಕೆ ಇದನ್ನು ಪ್ರೆಸ್ ಮಾಡಬೇಕು ಅಂತ ಕಾಣುತ್ತೆ. ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದ್ರದ್ದು ಫಂಕ್ಷನು. ಆ್ಯಂಡ್ ಸೊ ಇದು ವೆಯ್ಟ್ ಆಯಿತು. ವೆಯ್ಟ್ ಮೇಲೇನೂ ಪ್ರೆಸ್ಟೀಜ್ ಲೋಗೋ ಇದೆ. ಆಮೇಲೆ ನೋಡಿ, ಇದು ಎಕ್ಸ್ಟ್ರಾ ಲಿಡ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಗ್ಲಾಸ್ ಲಿಡ್. ದಮ್ ಮಾಡೋಕ್ಕೆ, ದಮ್ ಬಿರಿಯಾನಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಇದನ್ನ ಇವಾಗ ಓಪನ್ ಮಾಡೋಣ. ಇದು ಗ್ಲಾಸ್ ಲಿಡ್. ಸೊ ಈ ತರ ಯೂಸ್ ಮಾಡ್ಕೋಬಹುದು. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಾಲೆಜ್ ನ ಶೇರ್ ಮಾಡಿ. ಆಮೇಲೆ ನಾ ಇನ್ನೊಂದು ಐಟಮ್ ತಗೊಂಡಿದ್ದೆ, ಅದು ಬಂದ್ಬಿಟ್ಟು ಒಂದು ಐರನ್ ತವಾ ತಗೊಂಡಿದ್ದೆ. ಇದು ಹೊಸ ಐರನ್ ತವಾ, ಆಕ್ಚುಲಿ ಯೂಸ್ ಮಾಡಿದೀನಿ ಒಂದ್ಸಲ, ತುಂಬಾ ಚೆನ್ನಾಗಿದೆ. ವುಡನ್ ಹ್ಯಾಂಡಲ್ಸ್ ಇದೆ.
ಸಿಂಪಲ್ ಐರನ್ ಕಡಾಯಿ. ಇದು ಜಸ್ಟ್ 280 ರುಪೀಸ್ಗೆ ಬಂದು ಸಿಕ್ತು. ಸೊ ಆಮ್ಲೆಟ್ ಮಾಡೋದಕ್ಕೆ ನನ್ನ ಹತ್ರ ಕಡಾಯಿ ಇರಲಿಲ್ಲ. ಸ್ವಲ್ಪ ಕರುವಾಗಿರುತ್ತೆ ಶೇಪು. ಸೊ ಆಮ್ಲೆಟ್ ನೀಟಾಗಿ ಸೆಂಟ್ರಲ್ಲಿ ಬರುತ್ತೆ. ಫ್ಲ್ಯಾಟಲ್ಲಾದರೆ ಆಮ್ಲೆಟ್ ಸೈಡಲ್ಲಿ ಚೆಲ್ಲೋಗ್ಬಿಡುತ್ತೆ. ಫ್ಲ್ಯಾಟ್ ತವಾಲಿ ಆಮ್ಲೆಟ್ ಹಾಕಿದ್ರೆ ಸೈಡಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಈ ಥರ ಕರು ಶೇಪ್ ತೊಗೊಂಡಿದ್ದೀನಿ. ಸೊ ಆಮ್ಲೆಟ್ ಕರೆಕ್ಟಾಗಿ ಸೆಂಟ್ರಲ್ಲಿ ಇರುತ್ತೆ, ಸೈಡಲ್ಲೆಲ್ಲ ಹೋಗಲ್ಲ. ಸೊ ಒಂದ್ಸಲ ಮಾಡಿದೆ, ನಾನು ಟ್ರೈ ಮಾಡಿದೆ. ಆಮ್ಲೆಟ್ ಸಖತ್ತಾಗಿದೆ. ಆಮ್ಲೆಟ್ ಟೇಸ್ಟು ಸೂಪರ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇದು ಅನ್ಬಾಕ್ಸಿಂಗ್ ವಿಡಿಯೋ. ಇದರಲ್ಲಿ ಒಂದು ಡಿಶ್ ಕುಕ್ ಮಾಡಿ ನಿಮಗೆ ತೋರಿಸ್ತೀನಿ. ಬಿರಿಯಾನಿ ಆ ಥರ ಕುಕ್ ಮಾಡ್ಕೋಬೋದು. ಬಿರಿಯಾನಿ ಇಲ್ಲ ಮಟನ್ ಕರಿ ಕುಕ್ ಮಾಡ್ಕೋಬೋದು. ಅದನ್ನು ತೋರಿಸ್ತೀನಿ ಕುಕ್ಕರಲ್ಲಿ ಕುಕ್ ಮಾಡಿ ನಿಮಗೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಚಾನಲ್ ಗ್ರೋ ಆಗಲ್ಲ ನಂದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.